ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿವ್ಲ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ಬಂದು ಮಂಗಳವಾರ. ನಾನಿವತ್ತು ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬಂದು 5ನೇ ವಾರ ನಾನು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ಬೆಳಿಗ್ಗೆನೇ ತುಂಬ ಬೇಗನೆ ಮನೆ ಬಿಟ್ಟೆ ಅಂತಲೇ ಹೇಳ್ಬೋದು. ನಾನು ಕೆಳಗಡೆ ಹೋಗೋದ್ರೊಳಗಡೆ ಈ ರೀತಿ ನನ್ನ ಅಕ್ಕಪಕ್ಕ ಸುಮಾರು ನಾಯಿಗಳು ಬೊಗಳ್ತಾ ಇದ್ವು. ಅದು ನನ್ನ ನೋಡಿ ಬೊಗಳ್ತಾ ಇದೆ ಅಂತ ನಂಗೆ ತುಂಬಾ ಭಯ ಆಗಿಬಿಟ್ಟಿತ್ತು. ಆಮೇಲೆ ಗೊತ್ತಾಯಿತು ಯಾರೋ ಈ ರೀತಿ ಪೇಪರ್ ಆಯೋರು ಇರ್ತಾರಲ್ವ ಬೆಳಗ್ಗೆ ಟೈಮು, ಅವ್ರನ್ನ ನೋಡಿ ಅದು ಬೊಗಳ್ತಾ ಇತ್ತು. ನಾನು ಆದಷ್ಟು ದೂರನೇ ಇದ್ದೆ. ಹಾಗೆ ಬಸ್ ಕೂಡ ಬಂತು. ನಾನು ಕೂಡ ಚನ್ನಪಟ್ಟಣಕ್ಕೆ ಬಂದೆ. ನಾನು ಬಸ್ ಹತ್ತಾಗ ಯಾವುದೇ ರೀತಿ ಮಳೆ ಇರಲಿಲ್ಲ. ಆದರೆ ಇಲ್ಲಿ ಚನ್ನಪಟ್ಟಣಕ್ಕೆ ಬಂದಮೇಲೆ ತುಂಬ ಮಳೆ ಬರ್ತಾಯಿತ್ತು. ಅದರಿಂದ ನಾನು ದೇವಸ್ಥಾನದಲ್ಲಿ ಯಾವುದೇ ರೀತಿ ವೀಡಿಯೋನ ಮಾಡ್ಕೊಂಡಿರಲಿಲ್ಲ. ಪೂಜೆನೂ ಕೂಡ ತುಂಬ ಬೇಗನೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಪೂಜೆ ಮುಗಿಸಿ ಮನೆಗೆ ಬರಬೇಕಾದ್ರೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಗೋಬಿ ತೊಗೊಂಡಿದ್ವಿ. ಅದನ್ನು ತಿಂದು ನಾವು ಆರಾಮಾಗಿ ಮನೆಗೆ ಬಂದ್ವಿ. ಮತ್ತು ಅದ್ರ ಹಿಂದಿನ ದಿನ ನನ್ನ ತಮ್ಮ ಕೂಡ ಮನೆಗೆ ಬಂದಿದ್ದ. ಅವನಿಗೂ ನಾನು ಇನ್ನೂ ಅಡುಗೆ ರೆಡಿ ಮಾಡಿರಲಿಲ್ಲ. ಅದರಿಂದ ಏನಾದರೂ ಫಸ್ಟೇ ಸ್ನ್ಯಾಕ್ಸ್ ಕೊಡೋಣ ಅಂತೇಳಿ ಫ್ರೂಟ್ಸ್ ಕೊಟ್ಟಿದ್ದೆ. ಅವನು ತಿಂತಾಯಿದ್ದ. ನಾನು ಅವನು ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಅವನಿಗೆ ಗೊತ್ತಾಗೇ ಇರಲಿಲ್ಲ. ಕೊನೆಯಲ್ಲಿ ನೋಡಿಬಿಟ್ಟ. ಜೊತೆಗೆ ಅಡುಗೆಗೂ ಕೂಡ ಏನಾದರೂ ಮಾಡ್ತೀನಿ ಅಂತ ಹೇಳಿದ್ದೆ. ಅವನೇ ಬೇಡ, ನಂಗೆ ಟೈಮ್ ಆಗುತ್ತೆ, ಹೊರಡ್ಬೇಕು ನಾನು ಅಂತ ಹೇಳಿ ಲೈಟಾಗಿ ಅನ್ನ ಸಾಂಬಾರೇ ತಿನ್ಕೊತೀನಿ ಬಿಡು ಅಂತ ಹೇಳಿದ್ದ. ಅದಕ್ಕೆ ಅನ್ನ ಸಾಂಬಾರೇ ನಾನು ಮಾಡಿದ್ದೆ. ಆಮೇಲೆ ಅವನು ಕೂಡ ಊಟ ಎಲ್ಲ ಮುಗಿಸ್ಕೊಂಡ. ಇನ್ನೂ ಹುಡುಗರು ಕೂಡ ಬಂದಿರಲಿಲ್ಲ. ಅವ್ರು ಬರೋ ತನಕ ಇರ್ತೀನಿ ಅಂತ ಹೇಳಿ ಅವನು ಕೂಡ ಕೂತ್ಕೊಂಡಿದ್ದ. ಹಾಗೆ ಸುಮ್ಮನೆ ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡಲಿ ಅಂತೇಳಿ ಅವನಿಗೆ ಹಾಲು ಖೀರ್ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ಅದನ್ನೇ ಬೇಗ ಮಾಡೋಣ, ಬೇಗ ಆಗಿಬಿಡುತ್ತೆ ಅಂತೇಳಿ ನಾನಿಲ್ಲಿ ಹಾಲು ಖೀರನ್ನ ಮಾಡ್ತಾಯಿದ್ದೆ. ಹಾಗೆ ಹುಡುಗರು ಕೂಡ ಸ್ಕೂಲಿಂದ ಬಂದರು. ಸರಿ, ನಂಗೆ ಟೈಮ್ ಆಗ್ತಿದೆ, ಹೊರಡ್ತೀನಿ, ಹಾಲು ಖೀರ್ ಹಾಕ್ಕೊಂಬ, ತಿಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ. ನಾನು ಅವನಿಗೆ ಹಾಲು ಖೀರ್ ಹಾಕ್ಕೊಡ್ತಾ ಇದ್ದೆ. ಆದರೆ ಇದು ಬಿಸಿ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಗಟ್ಟಿ ಬರಬೇಕಿತ್ತು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದು ಗಟ್ಟಿಯಾಗಿಬಿಡುತ್ತೆ ಪೂರ್ತಿ. ಆದರೆ ನಾನು ಅವನಿಗೆ ಬಿಸಿಲೇ ಹಾಕ್ಕೊಟ್ಟಿದ್ರಿಂದ ಸ್ವಲ್ಪ ತೆಳು ಅಂತ ಅನ್ನಿಸ್ತು ನನಗೆ. ಆದರೆ ನಾವು ತಿಂದಾಗ ಈ ಶಾವಿಗೆ ಏನಿದೆ ಎಲ್ಲ ಚೆನ್ನಾಗಿ ಬೆಂದು ಹಾಲಲ್ಲಿ ಗಟ್ಟಿ ಬಂದಿತ್ತು. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಅವನಿಗೆ ಸ್ವಲ್ಪ ಈ ರೀತಿ ಸ್ವೀಟ್ ಅಂದರೆ ತುಂಬ ಇಷ್ಟ. ಸ್ವಲ್ಪ ಅವನು ಮನೆಗೆ ಬಂದಾಗ ನಾನು ಈ ರೀತಿ ಯಾವಾಗಲೂ ಹಾಲು ಖೀರ್ ಮಾಡಿಕೊಡ್ತೀನಿ. ಏಕೆಂದರೆ ಅವನು ಈ ರೀತಿ ಸ್ವೀಟ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಅದಕ್ಕೋಸ್ಕರ ಅವನು ಕೂಡ ತಿಂದು ಮುಗಿಸಿ ಟೈಮ್ ಆಗ್ತಿದೆ ಹೊರಡ್ತೀನಿ ಅಂತ ಹೊರಟೇ ಬಿಟ್ಟ.
ಹಾಗೆ ಸಾಯಂಕಾಲ ಕೂಡ ಆಗಿತ್ತು. ಈ ಆಷಾಢ ಟೈಮಲ್ಲಿ ತುಂಬ ಅಂದರೆ ತುಂಬಾ ಗಾಳಿ ಬೀಸ್ತಾ ಇರುತ್ತೆ. ಹೊರಗಡೆ ನಿಂತ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗೆ ಆಚೆ ಈ ಟೈಮಲ್ಲಿ ಬಟ್ಟೆಗಳು ಒಣಗ್ಯಾಕೋದಾಗಿರ್ಬೋದು ಅಥವಾ ಈಚೆ ಏನೇ ಹಾಕಿದರೂ ಸುತ ಈ ರೀತಿ ಗಾಳಿಗೆ ತೂರ್ಕೊಂಡೇ ಹೊರಟೋಗ್ಬಿಡುತ್ತೆ. ಹಾಗೆ ಆಯಿತು. ಮಳೆ ಕೂಡ ಜೋರಾಗಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಅಷ್ಟರಲ್ಲಿ ಈ ರೀತಿ ಛತ್ರಿ ರೋಡ್ ಮಧ್ಯ ಈ ರೀತಿ ಕಿತ್ಕೊಂಡು ಹಾರ್ತಾಯಿತ್ತು. ರೋಡಲ್ಲಿ ಬರೋ ಮಧ್ಯ ಹೋಗ್ಬಿಟ್ಟು ಅದು ಛತ್ರಿ ಸಿಕ್ಕೊಂಬಿಡ್ತು. ಹಾಗೆ ಹಿಂದೆಯಿಂದ ಒಂದು ಬಸ್ ಕೂಡ ಬಂತು. ಅದ್ರ ಚಕ್ರದ ಕೆಳಗಡೆ ಅದು ಸಿಕ್ಕೊಂಬಿಡ್ತು. ಆದರೆ ಡ್ರೈವರ್ ಕೆಳಗಡೆ ಇಳಿದು ಅದನ್ನು ಸೈಡಿಗೆ ತೆಗೆದಾಕಲೇ ಇಲ್ಲ. ಅದ್ರ ಮೇಲೆ ಹತ್ತಿಸ್ಕೊಂಡು ಗಾಡಿ ಪಾಸ್ ಮಾಡಿಬಿಟ್ರು ಮುಂದೆ. ಈ ಥರ ಎಲ್ಲ ಗಾಳಿ ಮಳೆ ಬರೋ ಟೈಮಲ್ಲಂತೂ ಡ್ರೈವರ್ಗಳಿಗೆ ತುಂಬಾ ಕಷ್ಟ. ಏಕೆಂದರೆ ಯಾವ ಟೈಮಲ್ಲಿ ಏನು ಬಂದು ಹೊಡೆಯುತ್ತೋ ಅಂತಲೇ ಗೊತ್ತಾಗೋದಿಲ್ಲ. ಆದಷ್ಟು ಹುಷಾರಾಗಿ ಗಾಡಿ ಓಡಿಸ್ಬೇಕು. ಮತ್ತು ಮಳೆ ಕೂಡ ಬರ್ತಾ ಇತ್ತು. ಏನಾದರೂ ಸ್ವಲ್ಪ ಬಿಸಿ ಬಿಸಿಯಾಗಿ ತಿನ್ನೋಣ ಅಂತೇಳಿ ಜೋಳ ನೋಡಿದೆ, ಜೋಳ ಇತ್ತು. ಅದನ್ನೇ ಬೇಯಿಸೋಣ ಅಂತೇಳಿ ಬೇಯಿಸ್ತಾ ಇದ್ದೆ. ತಿನ್ಬೇಕಾ ಇವಾಗ ನೀನು? ನೀನು ಇದೆಲ್ಲ ಬಿಡಿಸೋ, ನಾನು ಕೊಡ್ತೀನಿ. ಅದನ್ನ ನಮ್ಮ ಮೋಕ್ಷಿ ಸ್ವಲ್ಪ ಹಿಂಗೇನೆ, ಈರುಳ್ಳಿ ಬಿಡಿಸೋದು, ಬೆಳ್ಳುಳ್ಳಿ ಬಿಡಿಸೋದು, ಇಲ್ಲ ತರಕಾರಿ ಏನಾದರೂ ಇದ್ದರೆ ಕಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ನನಗೆ ಈ ಥರ ಅಂದರೆ ತುಂಬ ಇಷ್ಟ, ಬಿಡಿಸೋದು ಅಂತ ಕಟ್ ಮಾಡೋದು ಅಂದರೆ. ನಾನು ಜೋಳನ ತೊಳ್ಕೊಂಡು ಈ ರೀತಿ ಒಂದು ಪೀಸ್ನ ಈ ಥರ 2 ತುಂಡಾಗಿ ಕತ್ತರಿಸಿ ಅದನ್ನು ಕುಕ್ಕರಲ್ಲೇ ನಾನು ಇಟ್ಕೊತಾ ಇದ್ದೀನಿ. ಏಕೆಂದರೆ 1 ವಿಸಲ್ 2 ವಿಸಲ್ ಕೂಗಿಸಿದ್ರೆ ಚೆನ್ನಾಗಿ ಒಂದು ಮಟ್ಟಕ್ಕೆ ಅದು ಬೆಂದಿರುತ್ತೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸಿದ್ದೀನಿ. ಈ ಜೋಳ ಏನಿದೆ ಇದನ್ನು ನಾವು ಮುಸ್ಕಿನ ಜೋಳ, ಮೆಕ್ಕೆಜೋಳ ಅಂತ ಕರಿತೀವಿ. ಇದು ಒಂದು ರೀತಿ ಪಿಷ್ಟ ಹೊಂದಿರೋ ಧಾನ್ಯ ಅಂತ ಹೇಳ್ಬೋದು. ಈ ಜೋಳ ತಿನ್ನೋದ್ರಿಂದ ನಮ್ಮ ಮೆದುಳು ಮತ್ತು ನರಗಳು ಚೆನ್ನಾಗಿ ಒಂದು ರೀತಿ ಕಾರ್ಯನಿರ್ವಹಿಸೋದಕ್ಕೆ ನೆರವಾಗುತ್ತೆ ಅಂತ ಹೇಳ್ಬೋದು. ಇದರಲ್ಲಿರೋ ಉನ್ನತ ಮಟ್ಟ ಅಂದರೆ ಕಾರ್ಬೋಹೈಡ್ರೇಟು. ಇದು ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿನ ಒದಗಿಸುತ್ತೆ ಅಂತ ಹೇಳ್ಬೋದು. ಆದಷ್ಟು ಈ ರೀತಿ ನಾವು ಒಳ್ಳೆಯ ಪೌಷ್ಟಿಕಾಂಶ ಇರೋ ಆಹಾರಗಳನ್ನ ಸೇವಿಸೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಮತ್ತು ಪೌಷ್ಟಿಕಾಂಶ ಜೊತೆ ಒಳ್ಳೆಯ ಆರೋಗ್ಯನೂ ಕೂಡ ಇರುತ್ತೆ. ಹಾಗೆ ಅದರಿಂದ ನಮಗೆ ತುಂಬ ಉಪಯೋಗ ಇರುತ್ತೆ ಅಂತ ಹೇಳ್ಬೋದು. ನೋಡಿ ಹಾಗೆ ಹಿಂಗೆ ಆಡ್ತಿದ್ದಾರೆ ಅಂದರೆ ಸಖತ್ತು ತರಲೆಗಳಾಗ್ಬಿಟ್ಟಿದ್ದಾರೆ ಇಬ್ಬರೂ. 5 ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈ ರೀತಿ ಕಿತ್ತಾಡ್ತಾರೆ. ಸೋಫಾ ಮೇಲಿಂದ ಆ ಕಡೆ ಈ ಕಡೆ ಜಂಪ್ ಮಾಡೋದು, ಬೀಳೋದು ಇದೇ ಆಗ್ತಾ ಇರುತ್ತೆ ಡೈಲಿ. ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿರುತ್ತೆ ಇವ್ರನ್ನ. ನಾನು ಅದಕ್ಕೆ ಜಾಸ್ತಿ ಇವ್ರನ್ನ ಕೇಳೋದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಬಿಟ್ಬಿಡ್ತೀನಿ, ಅವ್ರ ಪಾಡಿಗೆ ಅವ್ರು ಆಟ ಆಡಲಿ ಅಂತ ಹೇಳಿ. ಆದರೂ ಒಂದು ರೀತಿ ಮಕ್ಕಳು ಜೀವನನೇ ಒಂದು ರೀತಿ ಚೆನ್ನಾಗಿರುತ್ತೆ. ಏಕೆಂದರೆ ಆ ವಯಸ್ಸಲ್ಲಿ ಏನೂ ಅವ್ರಿಗೆ ಅರಿವಿರಲ್ಲ. ಅವ್ರ ಪಾಡಿಗೆ ಅವ್ರದ್ದು ಒಂದು ಪುಟ್ಟ ಪ್ರಪಂಚ ಇರುತ್ತೆ. ಅದರಲ್ಲಿ ಅವರು ತೇಲ್ತಾ ಇರ್ತಾರೆ ಅಷ್ಟೇ. ನಾನು ಕೂಡ ರಾತ್ರಿ ಊಟಕ್ಕೆ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇದು ಉಪ್ಸಾರು ಮಾಡ್ತಾಯಿದ್ದೆ. ಉಪ್ಸಾರು ಜೊತೆ ಈ ರೀತಿ ಸೊಪ್ಪಿನ ಪಲ್ಯ, ಕಾಳು ಪಲ್ಯ ಮಾಡ್ತಾಯಿದ್ದೆ. ಇದನ್ನು ನಾನು ಊರಿಂದ ತೊಗೊಬಂದಿದ್ದೆ ಬರೋವಾಗ. ನಾನು ಯಾವಾಗಲೇ ಊರಿಗೆ ಹೋಗಿದ್ರೂ ಈ ರೀತಿ ಸೊಪ್ಪು ತೊಗೊಬಂದೇ ಬರ್ತೀನಿ. ಏಕೆಂದರೆ ಇಲ್ಲಿ ತೊಗೊಳೋದಕ್ಕಿಂತ ಊರಲ್ಲಿ ಸೊಪ್ಪು ಚೆನ್ನಾಗಿರುತ್ತೆ ಅಂತೇಳಿ ಆದಷ್ಟು ನಾನು ಇಲ್ಲಿ ತೊಗೊಳೋದನ್ನ ಕಡಿಮೆ ಮಾಡಿರ್ತೀನಿ. ಏಕೆಂದರೆ ಇಲ್ಲಿ ಅಷ್ಟೊಂದು ನಮಗೆ ಸೊಪ್ಪು ಇಷ್ಟ ಆಗೋದಿಲ್ಲ ತಿನ್ನೋದಕ್ಕೆ. ಊರಿಂದ ಬಂದರೆ ಯಾರಾದರೂ ಅವರೇ ತೊಗೊಬರ್ತಾರೆ. ಇಲ್ಲ ಅಂದರೆ ನಾನೇ ಹೋಗ್ತಾ ಇರ್ತೀನಲ್ಲ ಆವಾಗ ತೊಗೊಂಬರ್ತೀನಿ. ಊರಲ್ಲಾದರೆ ಹೊಲಗಳಲ್ಲಿ ಎಲ್ಲ ಬೆಳೆದಿರುತ್ತೆ ಸೊಪ್ಪು. ಅದರಲ್ಲೂ ಮಳೆ ಬಂದ ಟೈಮಲ್ಲಂತೂ ಎಲ್ಲ ಕಡೆಯೂ ಸೊಪ್ಪು ಬಂದಿರುತ್ತೆ. ಅಲ್ಲೇ ಕಿತ್ಕೊಂಡು ಬಂದು ಅಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಾವಿಲ್ಲಿ ತೊಗೊಳೋದ್ರಿಂದ ಏನೇನೋ
ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಬೆಳೆಸಿರ್ತಾರೆ ಸೊಪ್ಪನ್ನ, ಅಷ್ಟೊಂದು ರುಚಿ ಬರೋದಿಲ್ಲ. ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಥವಾ ಆ ಕಡೆಯಿಂದ ಬರ್ತಾ ಇದ್ದೀನಿ ಅಂದರೆ ನಮ್ಮಮ್ಮ ಇಲ್ಲ ನಮ್ಮ ಅಜ್ಜಿ ಇಲ್ಲ ನಮ್ಮ ಅತ್ತೆ 3 ಜನದಲ್ಲಿ ಯಾರಾದ್ರೂ ಒಬ್ಬರು ಸೊಪ್ಪನ್ನ ಕುಯ್ಕೊಂಬಂದು ಇಟ್ಟಿರ್ತಾರೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿಂದನೇ ನಾನು ತೊಗೊಂಬರ್ತೀನಿ. ನಮ್ಮ ಮನೇಲಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮೋಕ್ಷಿಗೆ ಇದು ತುಂಬಾ ಇಷ್ಟ. ಉಪ್ಸಾರು ಅಂದರೆ ಸಾಂಬಾರಲ್ಲಿ ತಿನ್ನೋದಕ್ಕಿಂತ ಅವನು ಉಪ್ಸಾರನ್ನೇ ಚೆನ್ನಾಗೇ ತಿಂತಾನೆ ಊಟನ. ಊರಿಗೆ ಹೋದಾಗ ಏನು ತರ್ತೀಯೋ ಬಿಡ್ತೀಯೋ ಆದರೆ ಸೊಪ್ಪಂತೂ ತೊಗೊಬಾ ಅಂತಲೇ ಹೇಳಿರ್ತಾರೆ. ಆದಷ್ಟು ನಾನು ಏನೇ ತರಲಿಲ್ಲ, ಏನೇ ಮಿಸ್ ಆದ್ರೂ ಬರೋವಾಗ ಸೊಪ್ಪು ಬಂದಿರ್ತೀನಿ. ಇನ್ನು ಅಡುಗೆ ಕೂಡ ರೆಡಿಯಾಗಿತ್ತು. ಮಕ್ಳಿಗೂ ಕೂಡ ಊಟ ಎಲ್ಲ ಹಾಕಿ ನಾನು ಕೂಡ ಊಟನ ಹಾಕ್ಕೊತಾ ಇದ್ದೆ. ಈ ರೀತಿ ಬಿಸಿ ಬಿಸಿ ಮುದ್ದೆ ಮತ್ತು ಉಪ್ಸಾರು, ಮುದ್ದೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ರೀತಿ ಉಪ್ಸಾರನ್ನ ಇಷ್ಟಪಡೋರು ಈ ರೀತಿ ನಾವು ಬಿಸಿ ಬಿಸಿ ಮುದ್ದೆ ಮಾಡಿ ಏನಾದರೂ ಸೊಪ್ಪಿನ ಪಲ್ಯ, ತರಕಾರಿ ಪಲ್ಯ ಯಾವುದಾದ್ರೂ ಒಂದು ಸೈಡ್ಗೊಂದು ಪಲ್ಯ ಇದ್ಬಿಟ್ರಂತೂ ಅದ್ರ ರುಚಿನೇ ಬೇರೆ ಅಂತ ಹೇಳ್ಬೋದು. ಯಾವ ಊಟಕ್ಕೂ ಅದು ಸಮ ಇರಲ್ಲ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳೆಯೋಣ ಅಂತ ತೊಳಿತಾ ಇದ್ದೆ. ಹಾಗೆ ನನ್ನ ಮೋಕ್ಷಿ ಕೂಡ ಸೆಲ್ಫ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದ. ಏನು ಬೀಳ್ತೀಯ ಕೆಳಗಿಳಿ ಅಂತ ಹೇಳ್ಕೊಂಡು ನಾನು ಕೂಡ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ಈ ರೀತಿ ನೈಟೇನೆ ನಾವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಅಡುಗೆ ಮನೆನ ಬೆಳಗ್ಗೆ ಎದ್ದ ತಕ್ಷಣ ನಾವು ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ಏಕೆಂದರೆ ಮಕ್ಕಳು ಸ್ಕೂಲ್ಗೆ ಹೋಗೋದ್ರಿಂದ ಬೆಳಗ್ಗೆ ನಾವು ಪಾತ್ರೆ ತೊಳ್ಕೊಂಡು ಅಡುಗೆ ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ. ಹಾಗೆ ಈ ವೆದರಲ್ಲಿ ತುಂಬಾ ಚಳಿ, ತಣ್ಣೀರು ಮುಟ್ಟಕ್ಕೇ ಒಂದು ರೀತಿ ಒಂಥರ ಅನ್ನಿಸ್ತಾ ಇರುತ್ತೆ. ಆದಷ್ಟು ನೈಟೇನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂಥರ ಸಮಾಧಾನ ಇರುತ್ತೆ. ಬೆಳಗ್ಗೆ ಎದ್ದು ಅಡುಗೆ ಮನೆ ಬಂದ ತಕ್ಷಣ ನೋಡಿದ ತಕ್ಷಣವೇ ಖುಷಿ ಇರುತ್ತೆ, ಒಂಥರ ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಎಂಜಿಲ್ ಪಾತ್ರೆನೇ ಅಂದರೆ ತಿಂದಿರೋ ಪಾತ್ರೆಗಳನ್ನೇ ನಾವು ಸಿಂಕಲ್ಲಿ ಹರಡ್ಬಿಟ್ಟು ಹಾಗೆ ಹೋಗಿ ಮಲ್ಕೊಂಬಿಟ್ರೆ ನೈಟ್ ಟೈಮು ಅದರಿಂದ ಜಿರಳೆಗಳಾಗಲಿ ತುಂಬಾ ಜಾಸ್ತಿ ಆಗ್ಬಿಡುತ್ತೆ ಮನೆಗಳಲ್ಲಿ. ಹಾಗೆ ಒಂಥರ ದರಿದ್ರ ಅಂತಲೇ ಹೇಳ್ಬೋದು ಮನೆಗೆ ಆ ರೀತಿ ಎಂಜಿಲ್ ಪಾತ್ರೆ ನೈಟ್ ಇಟ್ಬಿಟ್ಟು ಮಲ್ಕೊಳ್ಳೋದ್ರಿಂದ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಂಬಿಡ್ಬೇಕು ಎಲ್ಲನೂ ನೈಟೇನೆ. ನಾನು ಯಾವಾಗಲೂ ಇದೇ ರೀತಿ ಎಷ್ಟೊತ್ತೇ ಆದರೂ ಸರಿ ನೈಟೇ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.